ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ದುರಾಧರ್ಷಾಯ ನಮಃ. ಓಂ ಯದಾಸೀದ್ವೃತ್ರಂ ಜಗನ್ವಾನ್ ಅಪತದ್ವವಾರ ಅಶ್ವ್ಯೋ ವಾರೋ ಅಭವಸ್ತದಿಂದ್ರ ಸೃಕೇಯತ್ವಾ ಪ್ರತ್ಯಹನ್ ದೇವ ಏಕಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನಮಾಲೆಯ ಅನುಶಾಸನ ಪರ್ವದ 343ನೇಯ ಭಾಗ ಇದು. 84ನೇಯ ದುರಾಧರ್ಷ ಅನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮವನ್ನು ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡಿದಂಥ ಇದಾಸೀದ್ ವೃತ್ರಂ ಜಗನ್ವಾಂಗ್ ಅಪತದ್ವವಾರ ಅನ್ನುವ ಮಂತ್ರದ ವ್ಯಾಖ್ಯಾನವನ್ನು ಕೂಡ ನಾವು ನೋಡ್ತಿದ್ದೇವೆ. ಕಳೆದ ದಿವಸ ಈ ಮಂತ್ರಕ್ಕೆ ಋಗ್ಭಾಷ್ಯದಲ್ಲಿ ಆಚಾರ್ಯ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು ಅನುಸರಿಸಿ ರಘುನಾಥ ತೀರ್ಥರು ಮತ್ತು ಭಗವಂತಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಈ ವೃತ್ರ, ಅಹಿ ಮೊದಲಾದ ರಾಕ್ಷಸರನ್ನ ಇಂದ್ರ ನಾಶಪಡಿಸಿದ. ಮತ್ತೆ ಬೇರೆ ಯಾವುದೇ ದೇವತೆ ಇಂದ್ರನನ್ನು ಹಿಮ್ಮೆಟ್ಟಿಸಲಿಕ್ಕೆ ಬಂದರೆ ಅವರನ್ನು, ಅವರ ಕುದುರೆಗಳನ್ನು ಕೂಡ ಹಿಮ್ಮೆಟ್ಟಿಸಿದ್ದಾನೆ. ಆ ಯುದ್ಧದಲ್ಲಿ ಹೀಗೆ ಇಂದ್ರ ಜಯಶಾಲಿಯಾಗಿದ್ದಾನೆ ಅನ್ನೋದನ್ನ ನೋಡಿದ್ದೇವೆ. ಈ ಮಂತ್ರವನ್ನ ಭಗವಂತನ ಪರವಾಗಿ ವ್ಯಾಖ್ಯಾನಿಸಿದಾಗ ಭಗವಂತ ನಮ್ಮೆಲ್ಲರನ್ನು ಆವರಿಸಿದಂತಹ ಅಜ್ಞಾನ ಮತ್ತು ಸಂಶಯಗಳನ್ನು ನಿವಾರಿಸಿದ್ದಾನೆ. ಅಧ್ಯಾತ್ಮಪರವಾದ ಅರ್ಥದಲ್ಲಿ ಗೋವು ಅಂದರೆ ಭಕ್ತರ ಮನಸ್ಸಿನಲ್ಲಿರುವಂತಹ ಜ್ಞಾನವೇ ಗೋವು. ಆ ಗೋವಿಗೆ ಮಿಥ್ಯಾಜ್ಞಾನ, ಅಜ್ಞಾನಗಳ ಪ್ರಭಾವ ಬಂದಾಗ ಭಗವಂತ ಮಿಥ್ಯಾಜ್ಞಾನ, ಸಂಶಯ ಮೊದಲಾದ್ದನ್ನು ನಿವಾರಿಸಿ ಆ ಗೋವನ್ನು ಮರಳಿ ತಂದಿದ್ದಾನೆ. ಮತ್ತೆ ಸೋಮ ಅಂದರೆ ಭಕ್ತಿಪೂರ್ಣವಾದ ಮನಸ್ಸು, ಅದನ್ನ ಸ್ವೀಕಾರ ಮಾಡ್ತಾನೆ ಭಗವಂತ. ಅದಲ್ಲದೆ ಸಪ್ತ ಸಿಂಧೂನ್, 7 ಸಮುದ್ರಗಳನ್ನ ಅಲ್ಲಿ ಸೃಷ್ಟಿಸಿದ್ದಾನೆ ಅಂತ ಬಂತು. ಸಪ್ತ ಸಿಂಧುಗಳು ಅಂದ್ರೆ ಇಂದ್ರನ ಪರವಾದ ಅರ್ಥದಲ್ಲಿ 7 ನದಿಗಳು, ನದಿ ತೀರದಲ್ಲೇ ಯಜ್ಞ ಇತ್ಯಾದಿಗಳು ನಡೀತಾ ಇದ್ದವು. ಮತ್ತೆ ಆ ನದಿಗಳ ನೀರನ್ನ ಸೋಮಲತೆಗೆ ಬೆರೆಸಿ ಸೋಮರಸವನ್ನು ಹಿಂಡ್ತಾ ಇದ್ರು. ಅಧ್ಯಾತ್ಮದ ಅರ್ಥದಲ್ಲಿ ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರಗಳು ಇವುಗಳೆಲ್ಲವನ್ನೂ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇವೆಲ್ಲ ಸಾಧನ ಮಾರ್ಗದಲ್ಲಿ ನಮಗೆ ಮೆಟ್ಟಲಾಗಬೇಕು ಅಂತ ಹೀಗೆಲ್ಲ ಅರ್ಥಗಳನ್ನ ನಾವು ನೋಡಿದ್ದೇವೆ. ದುರಾಧರ್ಷ ಅಂತ ಶಬ್ದ ವಿಷ್ಣು ಸಹಸ್ರನಾಮ ಸ್ತೋತ್ರದ ಶಬ್ದ. ಯಾರಿಗೂ ಮಣಿಯದವನು, ಯಾರಿಗೂ ಅವನನ್ನು ಸೋಲಿಸಲಾಗುವುದಿಲ್ಲ ಅಂತ ಅರ್ಥ. ಈ ಮಂತ್ರದಲ್ಲಿ ನೀನು ಆ ಶತ್ರುಗಳ ಕುದುರೆ ಮೊದಲಾದ ಸೈನ್ಯಗಳನ್ನ ಸೋಲಿಸಿದ್ದೆ. ಯಾರೇ ದೇವ ಅಥವಾ ದೀನದೇವ ದೈತ್ಯರ್ಯಾರಾದರೂ ಬಂದರೂ ಕೂಡ ಅವರೆಲ್ಲರನ್ನೂ ನೀನು ಹಿಮ್ಮೆಟ್ಟಿಸಿದ್ದೆ ಅಂತ ಬಂದಿರುವುದರಿಂದ ದುರಾಧರ್ಷ ಅನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮದ ವ್ಯಾಖ್ಯಾನ ಈ ಮಂತ್ರ ಆಗಿದೆ. ಇದಿಷ್ಟನ್ನ ನಾವು ಕಳೆದ ದಿವಸ ನೋಡಿದ್ದೇವೆ. ಅಧ್ಯಾತ್ಮಪರವಾದಂತಹ ಅರ್ಥವನ್ನೇ ನಾನು ಕೂಡ ಹೇಳಬೇಕಾಗಿದೆ. ಮತ್ತೆ ಇಲ್ಲಿ ಗೋವು ಇತ್ಯಾದಿ ಶಬ್ದಗಳಿಂದ ನಾವೀಗಾಗಲೇ ನೋಡಿದ್ದೇವೆ. ಭಕ್ತರ ಮನಸ್ಸಿನಲ್ಲಿರುವಂತಹ ಜ್ಞಾನವೇ ಗೋವು. ಇದಲ್ಲದೆ ಆ ಗೋವು ಮತ್ತೆ ಅಶ್ವ ಇತ್ಯಾದಿ ಶಬ್ದಗಳಿಂದ ನಮಗಲ್ಲೇನು ತಿಳಿದು ಬರ್ತದೆ, ಅದಕ್ಕೆ ಬೇರೊಂದು ರೀತಿಯಾದಂತಹ ವ್ಯಾಖ್ಯಾನವನ್ನು ಕೂಡ ಮಾಡಬಹುದು ನಾವು ಅಂತ ಕಾಣಿಸ್ತದೆ ನನಗೆ. ಮುಖ್ಯತಃ ಅಲ್ಲಿ ಬಂದಿರುವಂತಹ ಅಶ್ವ ಎಂಬ ಶಬ್ದ ಏನಿದೆಯಲ್ಲ, ಅಶ್ವ ಎಂಬ ಶಬ್ದ ಇಂದ್ರಿಯಗಳನ್ನು ಹೇಳುತ್ತದೆ.
ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಇಂದ್ರಿಯಾಣಿ ಹಯಾನಾಹುಹೋ ವಿಷಯಾಂಸ್ತೇಷು ಗೋಚರಾನ್ ಅಂತ ಕಠೋಪನಿಷತ್ನಲ್ಲಿ ಏನು ಕೇಳಿ ಬರ್ತದಲ್ಲ, ಅದರಂತೆ ನಮ್ಮ ಈ ಶರೀರವೇ ಒಂದು ರಥ. ಅದರಲ್ಲಿರುವಂತಹ ಇಂದ್ರಿಯಗಳೇನಿವೆ, 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು, ಇವೇ ಅದರ ಕುದುರೆಗಳು ಅಂತ. ಹೀಗೆ ಎಲ್ಲೆಲ್ಲಿ ಇಂದ್ರಿಯಗಳ ಬಗ್ಗೆ ಹೇಳ್ತಾರೆ ಅಲ್ಲೆಲ್ಲ ಕುದುರೆಗಳು ಅನ್ನುವ ಶಬ್ದವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಹೀಗಿರುವುದರಿಂದ ಇಲ್ಲೂ ಕೂಡ ಅಶ್ವ್ಯಃ ವಾರಹ, ನೀನು ಕುದುರೆಗಳನ್ನು ತಡೆಗಟ್ಟಿದೆ ಅಂತ ಹೀಗೆ ಹೇಳಿದಾಗ ನೀನು ಇಂದ್ರಿಯಗಳನ್ನು ತಡೆಗಟ್ಟಿದೆ ಅಂತ ಒಂದು ಅರ್ಥ ಮಾಡುವುದು ಹೆಚ್ಚು ಉಪಯುಕ್ತ ಆಗ್ತದೆ ನಮಗೆ ಅಂತ ನಾನು ಭಾವಿಸಿದೆ. ಹಾಗಾಗಿ ಒಟ್ಟಾರೆ ಮಂತ್ರಕ್ಕೆ ಏನು ಅರ್ಥ ಆಗ್ತದೆ, ಮತ್ತೆ ಆ ಮಂತ್ರ ಯಾವ ಪ್ರಸಂಗದಲ್ಲಿ ಬಂದಿರುವಂತಹ ಮಂತ್ರ ಅನ್ನುವುದನ್ನ ಈಗ ನೋಡೋಣ. ಈ ಬದರಿನ ಕ್ಷೇತ್ರದಲ್ಲಿ ನಾರಾಯಣ ಮತ್ತೆ ನರ ಇಬ್ಬರೂ ಕೂಡ ತಪಸ್ಸು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ದೇವೇಂದ್ರ ನನ್ನ ಸ್ವರ್ಗದ ಆಧಿಪತ್ಯಕ್ಕೆ ಈ ನಾರಾಯಣ ಧಕ್ಕೆ ತರಬಹುದು ಅಂತ ಭಾವಿಸಿ ಅವನನ್ನ ಸೋಲಿಸಲಿಕ್ಕಾಗಿ ಅನೇಕ ಜನ ಅಪ್ಸರೆಯರನ್ನ ಮತ್ತಿತರರನ್ನ ಕಳಿಸಿದೆ. ಆಗ ಅವರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದ ಈ ಭಗವಂತ. ನರನಾರಾಯಣದಲ್ಲೂ ಕೂಡ ಹಿಮ್ಮೆಟ್ಟಿಸಿದರು ಅನ್ನುವಂಥ ಏನು ಪ್ರಕರಣ ಇದೆ. ಮತ್ತೆ ಅಪ್ಸರೆಯರ ಯಾವ ಹಾವಭಾವಕ್ಕೂ ವಿಲಾಸಕ್ಕೂ ಕೂಡ ಆತ ಮಣಿಯಲಿಲ್ಲ ಅನ್ನುವಂಥ ಪ್ರಕರಣ ಏನಿದೆ ಅದನ್ನ ನಾವೀಗ ನೋಡಬೇಕಾಗಿದೆ. ಈ ಒಂದು ಘಟನೆಯನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಇದಕ್ಕೇನು ಅರ್ಥ ಆಗಬಹುದು ಅಂತ ಅನ್ನೋದನ್ನ ಹೀಗೆ ನೋಡೋಣ. ಈಗ ಮೊದಲು ಭಾವಾರ್ಥ ಹೇಳ್ತೇನೆ. ದೇವನಾರಾಯಣನೇ, ನೀನು ಬದರಿ ಕ್ಷೇತ್ರದಲ್ಲಿ ತಪೋಮಗ್ನಾಗಿದ್ದಾಗ ದೇವೇಂದ್ರ ನಿನ್ನ ತಪಸ್ಸನ್ನು ಹಾಳುಗೆಡುವಲಿಕ್ಕೆ ಪ್ರಯತ್ನಪಟ್ಟು ವಸಂತ ಋತುವಿನ ಅಭಿಮಾನಿ ದೇವತ ಮಂದ ಮಾರುತ ಮತ್ತೆ ಅಪ್ಸರೆಯರ ಗುಂಪು ಇವರೆಲ್ಲರನ್ನೂ ಕೂಡ ಕಾಮದೇವನ ಜೊತೆಗೆ ಕಳಿಸಿದೆ. ನಿನ್ನ ಮೇಲೆ ಆಕ್ರಮಣಕ್ಕಾಗಿ ಕಳಿಸಿದೆ. ಆ ಕಾಮದೇವ ಆ ಕಾಮಿನಿಯರ ಕಡೆಗಣ್ಣ ನೋಟಗಳಿಂದಲೂ ಮತ್ತೆ ಹೂಬಾಣಗಳಿಂದಲೂ ಕೂಡ ನಿನ್ನನ್ನು ಹೊಡೆದ. ನೀನು ಅವೆಲ್ಲವನ್ನು ಕೂಡ ಹಿಮ್ಮೆಟ್ಟಿಸಿದೆ, ಯಾವುದಕ್ಕೂ ನೀನು ಮಣಿಯಲಿಲ್ಲ. ಅದಲ್ಲದೆ ನಿನ್ನ ಇಂದ್ರಿಯಗಳೆಂಬ ಕುದುರೆಗಳನ್ನು ಮತ್ತೆ ಆ ಚದುರೆಯರು ಅಪ್ಸರೆಯರೇನಿದ್ರು ಅವರ ಕಡೆಗಣ್ಣ ನೋಟವೆಂಬ ಕುದುರೆಗಳನ್ನು ಕೂಡ ತಡೆದು ನಿಲ್ಲಿಸಿದೆ ಅಂತನ್ನುವ ಪ್ರಸಂಗ ಏನಿದೆ ಅದನ್ನು ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಅದೇ ಈಗ ನಮಗೆ ಇಲ್ಲಿ ಕಂಡು ಬಂದಿರುವಂತಹ ಒಂದು ಭಾವಾರ್ಥ. ಅದಕ್ಕಾಗಿ ಒಟ್ಟಾರೆ ಅನ್ವಯಾರ್ಥ ಏನಾಯಿತು, ಈ ಮುಂದಿನಂತೆ ಅದಕ್ಕೆ ಅನ್ವಯಾರ್ಥ ಆಗ್ತದೆ. ಹೇ ಇಂದ್ರ, ಸೃಕೆ ಯುದ್ಧೆ, ಯುದ್ಧ ಅಂದ್ರೆ ಅಂತರ್ಯುದ್ಧ. ನಮ್ಮ ಮನಸ್ಸಿನಲ್ಲಿ ಈ ಕಾಮ ಕ್ರೋಧ ಮೊದಲಾದ ಅರಿಷಡ್ವರ್ಗಗಳೇನಿವೆ ಅವುಗಳ ವಿರುದ್ಧ ನಾವು ಸಾರಿರುವಂತಹ ಒಂದು ಯುದ್ಧ. ಆ ಯುದ್ಧದಲ್ಲಿ ಅಂತ ನಾವು ಇದನ್ನು ಭಾವಿಸಬೇಕು. ಈ ಭಗವಂತ ಇಂದ್ರ ಮೊದಲಾದವರೆಲ್ಲ ಅನೇಕ ಶತ್ರುಗಳನ್ನ ಗೆದ್ದಿದ್ದಾರೆ, ಇಲ್ಲಂತಲ್ಲ. ಅದಲ್ಲದೆ ನಮಗೆ ನಮ್ಮ ಜೀವಮಾನದಲ್ಲಿ ಅನ್ವಿತ ಆಗುವಂತಹ, ನಮ್ಮ ಜೀವಮಾನದಲ್ಲಿ ನಮಗೊಂದು ಅದ್ಭುತವಾದಂತಹ ಸಂದೇಶ ಸಿಗಬೇಕು. ಅಂತಹ ಸಂದೇಶ ಸಿಗಬೇಕಾದ್ರೆ ನಾವು ಏನನ್ನ ಭಾವಿಸ್ಕೊಳ್ಬೇಕು? ಅದಕ್ಕಾಗಿ ನಾವು ಏನನ್ನ ಈ ವೇದ ಮಂತ್ರಗಳಿಂದ ಕಂಡುಕೋಬೇಕು. ನಮ್ಮ ಜೀವಮಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಕುದುರೆ, ಆನೆ ಇತ್ಯಾದಿಗಳಿಂದ ಕೂಡಿದಂತಹ ಒಂದು ಸೈನ್ಯವನ್ನು ಎದುರಿಸುವಂತಹ ಪ್ರಸಂಗ ಏನು ಬರಲಿಕ್ಕಿಲ್ಲ. ಆದರೆ ಅಂತರಂಗದ ಯುದ್ಧ, ಅರಿಷಡ್ವರ್ಗಗಳ ವಿರುದ್ಧ ನಮ್ಮಲ್ಲೊಂದು ಸದಾ ಹೋರಾಟ ಇದ್ದೇ ಇರ್ತದೆ. ಅದಕ್ಕಾಗಿ ಅಂತರ್ಯುದ್ಧೆ, ಸೃಕೆ ಅಂದ್ರೆ ಯುದ್ಧೆ, ಅಂತರ್ಯುದ್ಧೆ ಅಂತ ಅರ್ಥ.
ಯತ್ ಏನ ಕಾರಣೇನ ಯತ್ ವೃತ್ರಂ ಆಕ್ರಮಣಕ್ಕಾಗಿ ಬಂದಂಥ ಆಕ್ರಮಣಕಾರಿ ವೃಂದಂ ಒಂದು ಗುಂಪನ್ನ. ಯಾರ್ದು ಗುಂಪು? ಅಪ್ಸರೋ ವಸಂತ ಮಂದ ಮಾರುತ ಪ್ರಭೃತೀನಾಂ ವೃಂದಂ. ಅಪ್ಸರೇರು, ವಸಂತ ಮತ್ತೆ ಮಂದ ಮಾರುತ ಮೊದಲಾದವರ ಒಂದು ಗುಂಪು. ಮತ್ತೆ ಯಶ್ಚ ಏಕಃ ದೇವಃ, ಯಾವ ದೇವ ಭಗವಂತನ ವಿರುದ್ಧ ಯುದ್ಧಕ್ಕೆ ಬಂದಿದ್ದ ಅಂದ್ರೆ ಈ ಇಂದ್ರ ಅಥವಾ ಇಂದ್ರನ ಸಮಕಕ್ಷದಲ್ಲಿರುವಂತಹ ಕಾಮ. ಆ ದೇವನೇ ತ್ವಾಂ ಪ್ರತ್ಯಹನ್, ನಿನ್ನನ್ನಾತ ಹೊಡೆದ. ಹೇಗೆ ಹೊಡೆದ? ಪುಷ್ಪಬಾಣೇನ ಪ್ರಹರತ್, ಹೂಬಾಣದಿಂದ ಹೊಡೆದ. ತತ್ ತೇನ ಕಾರಣೇನ, ಆ ಹೊಡೆದ ಕಾರಣದಿಂದ, ತತ್ಸರ್ವಂ, ಆ ಬಾಣಗಳ ಹೊಡೆತವನ್ನ, ಆ ಕಾಮಿನಿಯರ ಕಣ್ಣೋಟದ ಹೊಡೆತವನ್ನು ಎಲ್ಲವನ್ನೂ ಕೂಡ ಜಘನ್ವಾನ್ ಹತ್ವ ಹಿಮ್ಮೆಟ್ಟಿಸಿ, ತ್ವಂ ಅಪವವಾರ, ಅದನ್ನೆಲ್ಲ ವಿಫಲ ಮಾಡಿಬಿಟ್ಟಿ ನೀನು. ಅಪಿಚ ತ್ವಂ ಅಶ್ವ್ಯಃ ವಾರಃ ಇಂದ್ರಿಯಾಖ್ಯ ಹಯ ನಿವಾರಕ, ಇಂದ್ರಿಯಗಳೆಂಬತಕ್ಕಂಥ ಕುದುರೆಗಳನ್ನ ಹಿಮ್ಮೆಟ್ಟಿಸಿದೆ. ಅದ್ಯಾವುದು ಇಂದ್ರಿಯಗಳು ಅಂದ್ರೆ ಸ್ವಸ್ಯ ಇಂದ್ರಿಯ ರೂಪಾನ್ ಹಯಾನ್, ತನ್ನದೇ ಭಗವಂತ ನಾರಾಯಣ ರೂಪನಾದ ಭಗವಂತ ತನ್ನದೇ ಆದ ಇಂದ್ರಿಯಗಳೆಂಬ ಕುದುರೆಗಳನ್ನ. ಅಪ್ಸರಸಾಂ ಕಟಾಕ್ಷಾಖ್ಯಾನ್ ಹಯಾನಪಿ, ಅಪ್ಸರ ಸ್ತ್ರೀಯರ ಕಟಾಕ್ಷಗಳೆಂಬ ಕಣ್ಣೋಟಗಳೆಂಬ ಕುದುರೆಗಳನ್ನು ಕೂಡ ನೀನು ಹಿಮ್ಮೆಟ್ಟಿಸಿದೆ ಅಂತ ಅದರ ಒಟ್ಟಾರೆ ಅನ್ವಯಾರ್ಥ. ಈ ಪ್ರಸಂಗ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಕಾಣುತ್ತದೆ. ಧರ್ಮಸ್ಯ ದಕ್ಷ ದುಹಿತನಿ ಯಜನಿ ಸ್ವಮೂರ್ತ್ಯ ಅಂತ ಭಾಗವತದ 11ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಅದರ ವರ್ಣನೆ ಇದೆ. 6, 7, 8 ಇತ್ಯಾದಿ ಶ್ಲೋಕಗಳಿವೆ. ಅವನು ತಪಸ್ಸು ಮಾಡ್ತಾ ಇದ್ದಾನೆ. ಅದ್ಯಾಪಿಚ ಆಸ್ತೆ ಋಷಿವರ್ಯ ನಿಷೇವಿ ತಾಂಘ್ರಿಹಿ. ಆಗ ಈ ದೇವೇಂದ್ರ ಏನ್ ಮಾಡಿದ? ಇಂದ್ರೋಪಿ ನಾಕ ಸುಖಮೇಶು ಜಿಘೃಕ್ಷತೀತಿ, ಸ್ವರ್ಗದ ಸ್ಥಾನವನ್ನ ಈ ನಾರಾಯಣ ಮುನಿ ಬಯಸ್ತಾ ಇದ್ದಾನೆ ಅಂತ ಇಂದ್ರ ಆಲೋಚಿಸಿದ. ಹಾಗ ಆಲೋಚಿಸಿ ಯಾರ್ಯಾರನ್ನು ಕಳಿಸಿಕೊಟ್ಟ? ಕಾಮಂ ನ್ಯಯುಕ್ತ ಸಗಣಂ ಸಬದದಿ ಉಪಾಖ್ಯಂ, ಮನ್ಮಥನನ್ನು ಕಳಿಸಿದ. ಗತ್ವಾ ಅಪ್ಸರೋ ಗಣ ವಸಂತ ಸುಮಂದ ವಾತೈಹಿ, ಸ್ತ್ರೀ ಪ್ರೇಕ್ಷಣೇಶು ಬಿಹಿ ಅವಿದ್ಯತ ಅತನ್ಮಹಿಜ್ಞ. ಭಗವಂತನ ಮಹಿಮೆ ಅವನಿಗೆ ಗೊತ್ತಾಗಲಿಲ್ಲ, ಆ ವಸಂತನಿಗೆ, ಮನ್ಮಥನಿಗೆ. ತಾನು ತನ್ನ ಹೂಬಾಣಗಳಿಂದ ಮತ್ತೆ ಸ್ತ್ರೀ ಪ್ರೇಕ್ಷಣ ಇಶುಬಿಹಿ, ಆ ಅಪ್ಸರ ಸ್ತ್ರೀಯರ ನೋಟಗಳೆಂಬ ಬಾಣಗಳಿಂದಲೂ ಕೂಡ ಹೊಡೆದ. ಅದನ್ನೆಲ್ಲ ಈ ನಾರಾಯಣ ನೋಡಿದ. ವಿಜ್ಞಾಯ ಶಕ್ರ ಕೃತಂ ಅಕ್ರಮಂ ಆದಿದೇವ ಪ್ರಾಹ ಪ್ರಹಸ್ಯ ಗತ ವಿಸ್ಮಯ ಏಜಮಾನಾನ್. ಇದೆಲ್ಲ ದೇವೇಂದ್ರನ ಕೆಲಸ ಅಂತ ಗೊತ್ತಾಯಿತು. ಅವನ ಆಜ್ಞೆಗೆ ಅನುಸಾರವಾಗಿ ಇವರೆಲ್ಲ ಬಂದಿದ್ದಾರೆ ಅಂತ ಗೊತ್ತಾಯಿತು. ಏನೂ ಆಶ್ಚರ್ಯ ಪಡಲಿಲ್ಲ, ಜೋರಾಗಿ ನಕ್ಕ ಆ ನಾರಾಯಣ. ಆ ಪ್ರಚಂಡವಾದ ನಗುವಿಗೆ ಇವರೆಲ್ಲ ಹೆದರಿ ಹೋದ್ರಂತೆ. ಈ ಮನ್ಮಥ, ವಸಂತ, ಮಂದಮಾರುತ ಮೊದಲಾದವರು. ಏನ್ ಹೇಳಿದ ಅವನು? ಮಾ ಭೈಹಿ ವಿಭೋ ಮದನ ಮಾರುತ ದೇವವಧ್ವ. ಮನ್ಮಥನೇ, ಮಂದಮಾರುತನೇ, ದೇವತಾ ಸ್ತ್ರೀಯರೇ, ಅಪ್ಸರ ಸ್ತ್ರೀಯರೇ, ಯಾರೂ ಭಯಪಡಬೇಡಿ. ಗೃಹೀತನೋ ಬಲಿಂ ಅಶೂನ್ಯಮಿದಂ ಕುರುಧ್ವಂ. ನಾವು ನಿಮಗೆ ಆತಿಥ್ಯ ಕೊಡೋರಿದ್ದೇವೆ, ಆತಿಥ್ಯವನ್ನು ಸ್ವೀಕಾರ ಮಾಡಿ, ಬನ್ನಿ ನಮ್ಮ ಆಶ್ರಮದಲ್ಲಿರಿ. ಅವರ ಕಡೆಗಣ್ಣ ನೋಟಕ್ಕೆ ಇವನೇನು ಬಲಿಯಾಗಲಿಲ್ಲ. ಆತಿಥ್ಯ ಸ್ವೀಕಾರ ಮಾಡ್ತೀನಿ, ಆತಿಥ್ಯ ಕೊಡ್ತೀನಿ, ಬನ್ನಿ ಅಂತ ಹೇಳಿದ. ಆವಾಗ ಅವರು ನಾಚಿ ತಲೆಬಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿದರು. ನೀನು ನಮ್ಮ ಆಕ್ರಮಣಕ್ಕೆ ಮಣಿಲಿಲ್ಲ. ನೇಯಂ ವಿಭೋ ತ್ವಯಿ ಪರೇ ಅವಿಕೃತಿ ವಿಚಿತ್ರ. ಯಾವುದೇ ಆಕ್ರಮಣಕ್ಕೆ ನೀನು ಮಣಿಲಿಲ್ಲ. ಯಾಕೆಂದ್ರೆ ನಿನ್ನ ಭಕ್ತರಾದವರೇ ನಿನ್ನ ಅನುಗ್ರಹದಿಂದ ಈ ಸಂಸಾರದಲ್ಲಿ ಯಾವುದೇ ಆಕ್ರಮಣಕ್ಕೊಳಗಾಗದೆ ಸುಖಿಗಳಾಗಿರ್ತಾರೆ. ಹಾಗಿರುವಾಗ ನಿನ್ನ ಬಗ್ಗೆ ನಾನು ಏನು ಹೇಳಬೇಕಾಗಿದೆ ಅಂತ ಅವನನ್ನ ಪ್ರಶಂಸಿಸಿದ್ರು. ಮುಂದೆ ನಾರಾಯಣ ಏನ್ ಹೇಳಿದ? ಇತಿ ಪ್ರಗೃಣತಾಂ ತೇಷಾಂ ಸ್ತ್ರೀಯ ಅದ್ಭುತ ದರ್ಶನಾಹ ದರ್ಶಯಾಮಾಸ ಶುಶ್ರೂಷಾಂ ಅರ್ಚನಂ ಕುರ್ವತೀಹಿ ವಿಭುಃ. ಆ ದೇವತಾ ಸ್ತ್ರೀಯರು, ಅಪ್ಸರ ಸ್ತ್ರೀಯರನ್ನೆಲ್ಲ ಇಂದ್ರ ಕಳಿಸಿದ್ನಲ್ಲ,
ಅವರಿಗೆ ಅಲ್ಲಿ ಬಂದಂತ ಅಪ್ಸರ ಸ್ತ್ರೀಯರಿಗೆ, ಮನ್ಮಥ ಅವರೆಲ್ಲರಿಗೂ ಕೂಡ ಭಗವಂತ ತನ್ನ ಬಳಿಗೆ ಇದ್ದಂತ, ತನ್ನ ಸೇವಾ ಮಾಡ್ತಿದ್ದಂಥ ಕೆಲವು ಸುಂದರ ಸ್ತ್ರೀಯರನ್ನು ತೋರಿಸಿದೆ. ಅವರನ್ನೆಲ್ಲ ನೋಡಿದಾಗ ಈ ಸ್ವರ್ಗದಿಂದ ಬಂದಂಥ ಅಪ್ಸರ ಸ್ತ್ರೀಯರಿಗೆ, ಉಳಿದ ದೇವತೆಗಳಿಗೆ ನಾಚಿಕೆ ಆಯಿತು. ಗಂಧೇನ ಮುಹುಸ್ತಾಸಾಂ ರೂಪ ಔದಾರ್ಯ ಹತಶ್ರಿಯ. ತಮ್ಮ ಸೌಂದರ್ಯ, ತಮ್ಮ ಸೌಭಾಗ್ಯ, ತಮ್ಮ ಮಹತ್ವ ಎಂಥದ್ದು. ಈ ಭಗವಂತನ ಅನುಚರರ ಎದುರಿಗೆ, ಭಗವಂತನ ಎದುರಿಗಲ್ಲ, ಭಗವಂತನ ಅನುಚರರ ಎದುರಿಗೆ ಇಂಥ ಸ್ಥಿತಿ ನಮಗೆ ಬಂದು ಒದಗಿ ಹೋಯ್ತಲ್ಲ. ಅಂಥ ಅದ್ಭುತವಾದಂಥ ಗಂಧ ಆ ದೇವತಾ ಸ್ತ್ರೀಯರಿಂದ, ಭಗವಂತನ ಅನುಚರ ಸ್ತ್ರೀಯರಿಂದ ಬೀಸ್ತಾ ಇತ್ತು. ಆಸಾಂ ಏಕತಮಾಂ ವೃಂಧ್ವಂ ಸುವರ್ಣಾಂ ಸ್ವರ್ಗಭೂಷಣಾಂ. ಇಷ್ಟು ಜನ ಸುಂದರ ಸ್ತ್ರೀಯರಿದ್ದಾರಲ್ಲ ಇಲ್ಲಿ ನನ್ನ ಬಳಿಗೆ, ಇವರಲ್ಲಿ ಯಾರು ಒಬ್ಬರನ್ನು ಬೇಕಾದ್ರೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಅವರಲ್ಲಿ ಅತ್ಯಂತ ಸುಂದರಳಾದಂಥ ಒಬ್ಬಳು ಊರ್ವಶಿ ಅನ್ನೋಳನ್ನ ಕರ್ಕೊಂಡು ಹೋದ್ರು. ಊರ್ವಶಿ ಅಪ್ಸರ ಶ್ರೇಷ್ಠ ಪುರಸ್ಕೃತ್ಯ ದಿವಂ ವ್ಯಯುಹು. ಇಂದ್ರನಿಗೆ ಹೋಗಿ ನಮಸ್ಕಾರ ಮಾಡಿ ನಡೆದ ಘಟನೆಯನ್ನೆಲ್ಲ ಹೇಳಿದರು. ಅವರೆಲ್ಲ ಆಶ್ಚರ್ಯಪಟ್ಟರು. ಇಲ್ಲಿ ಆ ನಾರಾಯಣ ತನ್ನ ಬಳಿ ಇದ್ದಂತಹ ಅನೇಕ ಜನ ಅನುಚರ ಸ್ತ್ರೀಯರು ಏನಿದ್ರು ಅವರ ಪೈಕಿ ಊರ್ವಶಿಯನ್ನ ಈ ದೇವತೆಗಳಿಗೆ ಕಳಿಸಿಕೊಟ್ಟ ಅಂತ ಬಂದಿದೆ. ತೊಡೆಯಿಂದ ಸೃಷ್ಟಿ ಮಾಡಿದ ಅಂತನೂ ಸಂಗತಿ ಇಲ್ಲಿ ಕಾಣಿಸುವುದಿಲ್ಲ. ಅದು ದೇವಿ ಭಾಗವತದಲ್ಲಿ ಕಾಣಿಸುವಂತಹ ಅಂಶ ಅಂತ ನನಗೆ ಇದನ್ನೆಲ್ಲ ನೋಡಿದಾಗ ಕಂಡು ಬಂತು. ಇದೇ ನಾರಾಯಣನ ಒಂದು ಮಹಿಮಾನೆ ಭಾಗವತದ 5ನೇ ಸ್ಕಂದದ 19ನೇ ಅಧ್ಯಾಯ, ಅಲ್ಲಿ 9ನೇ ಶ್ಲೋಕ ಮೊದಲಾದ ಕಡೆನೂ ಕೂಡ ಬಂದಿದೆ. ಆ ನಾರಾಯಣನನ್ನ ಪರಮ ವಿರಕ್ತ ಅಂತ ವರ್ಣನೆ ಮಾಡುವಂತಹ ಒಂದು ಭಾಗ ಅಲ್ಲಿಯೂ ಕೂಡ ಕಾಣಿಸ್ತದೆ. ಅದನ್ನ ಈ ಮುಂದಿನಂತೆ ನೋಡೋಣ. ಭಾರತೇಪಿ ವರ್ಷೆ ಭಗವಾನ್ ನರನಾರಾಯಣಾಖ್ಯ ಆಕಲ್ಪಾಂತಮುಪಚಿತ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಉಪಶಮ ಉಪರಮಾತ್ಮಲಂಭೋನುಗ್ರಹಾಯ ಆತ್ಮವತಾಮನುಕಂಪಯ ತಪೋ ಅವ್ಯಕ್ತಗತಿ ಚರತಿ. ತಪಸ್ಸು ಮಾಡ್ತಾ ಇದ್ದಾನೆ. ಧರ್ಮ ಜ್ಞಾನ ವೈರಾಗ್ಯ ಮೊದಲಾದವುಗಳೆಲ್ಲ ತಪಸ್ವಿಗಳ ಗುಣ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದಾನ ಅವನು. ಅವನನ್ನ ನಾರದ ಸ್ತುತಿಸ್ತಾ ಇದ್ದಾನೆ ಒಂದು ಮಂತ್ರದಿಂದ. ಯಾವುದದು ಮಂತ್ರ? ಓಂ ನಮೋ ಭಗವತೆ ಉಪಶಮಶೀಲಾಯ ಉಪರತಾಯ ಅನಾಜ್ಞಾಯ ಅಕಿಂಚನ ವಿತ್ತಾಯ ಋಷಿಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರವೇ ಆತ್ಮಾಧಿರಾಮಾಧಿಪತೆಯೇ ನಮೋ ನಮಃ. ಯಾವ ಶ್ರೇಷ್ಠರಾದಂಥ ಜ್ಞಾನಿಗಳಿದ್ದಾರೆ ಅವರೆಲ್ಲರಿಗೂ ಹೇಗೆ ಬದುಕಬೇಕು ಅಂತ ತೋರಿಸುವಂಥವನಿವನು. ಭಗವನ್ ನಿಷ್ಠೆಯನ್ನ, ಭಗವದ್ಭಕ್ತಿ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದಾನೆ. ಅಂಥವರಿಬ್ರು ಈ ನರನಾರಾಯಣರು. ನರನಾರಾಯಣಾಯ, ನರ ಅಂತ ಒಬ್ಬ ಶೇಷನ ಅಂಶ ಸಂಭೂತನಾದವನೊಬ್ಬ ಬೇರೆ ಇದ್ದಾನೆ. ಅವನೊಳಗೆ ನರ ಅಂತ ಭಗವಂತನೂ ಇದ್ದಾನೆ. ಅದಕ್ಕಾಗಿ ನರನಾರಾಯಣಾಯ ಅಂತ ಇಲ್ಲಿ ಏಕವಚನ ಪ್ರಯೋಗ ಮಾಡಿದ್ದಾರೆ. ನರಶ್ಚ ನಾರಾಯಣಶ್ಚ ನರನಾರಾಯಣವು ಅಂತ ದ್ವಿವಚನ ಆಗಬೇಕು. ನರ ಮತ್ತು ನಾರಾಯಣ ಇಬ್ಬರನ್ನು ಪ್ರತ್ಯೇಕವಾಗಿ ಪರಿಗಣಿಸಿದರೆ ಆ ನರನೇ ಮುಂದೆ ಅರ್ಜುನ ಆಗುವವನು. ಆದರೆ ಇಲ್ಲಿ ನರಶ್ಚಾಸವು ನಾರಾಯಣಶ್ಚ, ಆ ನರನೊಳಗಿರುವಂಥ ನರ ಭಗವಂತ, ಮತ್ತು ನಾರಾಯಣ ಸ್ವಯಂ ಭಗವಂತನೇ. ಅಂಥ ನಾರಾಯಣ. ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ ಅಂತ ಮತ್ತೂ ಒಂದೆರಡು ಕಡೆ ಆ ನಾರಾಯಣನ ಬಗ್ಗೆ ವರ್ಣನೆ ಬರ್ತದೆ. ಅದಕ್ಕಾಗಿ ಅಂಥ ಆ ನಾರಾಯಣನನ್ನ ಪರಮ ವೈರಾಗ್ಯಶಾಲಿ ಅಂತ ನಾವು ಉಪಾಸನೆ ಮಾಡಿದರೆ, ಅವನು ಹೇಗೆ ಈ ಅಪ್ಸರ ಸ್ತ್ರೀಯರು ಮೊದಲಾದವರ ಆಕ್ರಮಣಕ್ಕೆ ಬಲಿಯಾಗಲಿಲ್ಲ ಅಂತ ಅನ್ನೋದನ್ನು ನಾವು ಉಪಾಸನೆ ಮಾಡಿದರೆ ನಮಗೂ ಕೂಡ ಅಂಥ ವೈರಾಗ್ಯ, ಸಾಧನ ಸಂಪತ್ತಿ ಇದೆಲ್ಲ ದೊರೀತದೆ. ಅದಕ್ಕಾಗಿ ದುರಾಧರ್ಷ ಶತ್ರುಗಳ ದಾಳಿಗೆ ನೀನು ಮಣಿಯಲಿಲ್ಲ, ಅವರ ಕುದುರೆಗಳನ್ನ ಆನೆಗಳನ್ನು ನೀನು ಸೋಲಿಸಿದಿ ಅನ್ನುವುದು ದೊಡ್ಡ ಉಪಾಸನೆಯೇ ಭಗವಂತನ ಕುರಿತಾಗಿ. ಅನೇಕ ಯುದ್ಧಗಳಲ್ಲಿ ಶತ್ರುಗಳನ್ನು ಅವನು ಸೋಲಿಸಿದ್ದಾನೆ, ಇಲ್ಲ ಅಂತಲ್ಲ. ಅದಲ್ಲದೆ ಇದೊಂದು ಅಂತರ್ಯುದ್ಧ. ಅಂಥ ಅಂತರ್ಯುದ್ಧವನ್ನು ಮಾಡುವಂತಹ ಪ್ರಸಂಗ ನಿನಗೂ ಕೂಡ ಬಂದಿತ್ತು. ಆ ಅಂತರ್ಯುದ್ಧದ ಪ್ರಸಂಗದಲ್ಲಿ ನೀನು
ಹೇಗೆ ತಪಸ್ವಿಗಳಾದವರು ಸಾಧಕರು ನಡ್ಕೋಬೇಕು ಅಂತ ಅನ್ನೋದನ್ನು ತೋರಿಸಿದ್ದಿ. ಅದಕ್ಕಾಗಿ ಈ ಥರದೊಂದು ವ್ಯಾಖ್ಯಾನ ಮಾಡಬೇಕು ಈ ಮಂತ್ರಕ್ಕೆ ಅಂತ ಕಾಣಿಸ್ತು ನನಗೆ. ಇದು ಕೇವಲ ನರನಾರಾಯಣರ ಆ ಸ್ತೋತ್ರ ಮಾತ್ರ ಅಲ್ಲ, ಸ್ವಯಂ ಭಗವಂತ ಕೃಷ್ಣನೂ ಕೂಡ ಹೇಗೆ ಕೃಷ್ಣಾವತಾರ ಸಂದರ್ಭದಲ್ಲಿ ತೋರಿಸಿದ 16,108 ಜನ ಸ್ತ್ರೀಯರ ಜೊತೆಗೆ ಎಲ್ಲಾ ರೀತಿಯಾದ ವೈಭೋಗ ವಿಲಾಸ ನಡೆಸಿದ, ಇಲ್ಲಂತಲ್ಲ. ಅದರ ಜೊತೆಗೆ ಅವನು ಹೇಗೆ ವಿರಕ್ತನಾಗಿದ್ದ ಅಂತ ಅನ್ನೋದನ್ನ ಭಾಗವತವೇ ವರ್ಣನೆ ಮಾಡ್ತದೆ. ಭಾಗವತದ 10ನೇ ಸ್ಕಂದದ 76ನೇ ಅಧ್ಯಾಯದಲ್ಲಿ ಆ ಕೃಷ್ಣನ ಗೃಹಸ್ಥ ಜೀವನವನ್ನೆಲ್ಲ ವರ್ಣನೆ ಮಾಡ್ತಾರೆ, ಕೃಷ್ಣನ ಸಂತತಿಯನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಕೆಲವು ಶ್ಲೋಕಗಳು 3, 4, 5 ಇತ್ಯಾದಿ ಶ್ಲೋಕಗಳಲ್ಲಿ ಚಾರ್ವಬ್ಜ ಕೋಶ ವದನಾಯತ ಚಾರುನೇತ್ರ ಸಪ್ರೇಮ ಹಾಸ ರಸವೀಕ್ಷಿತ ವಲ್ಗು ಜಲ್ಪೈ ಸಮೋಹಿತಾ ಭಗವತೋ ನಮನೋ ವಿಜೇತುಂ ಸ್ವೈರ್ವಿಭ್ರಮೈ ಸಮಶಕನ್ ವನಿತಾ ವಿಭೂಮ್ನಃ ಅಂತ ಆ ಶ್ಲೋಕ. ಕೃಷ್ಣನ ಆ ಲೋಕಮೋಹಕವಾದ ಮುಖಕಮಲ, ಅವನ ಕಣ್ಗಳು, ಪ್ರೇಮಪೂರ್ಣವಾದಂತಹ ನೋಟ, ಮಧುರವಾದಂತಹ ಮಾತು, ಅದರಿಂದ ಇವರು ಸ್ವಯಂ ತಾವೇ ಸಮುಗ್ಧರಾದರು, ಮೋಹಕ್ಕೊಳಗಾದರು. ಆದರೆ ತಮ್ಮ ಯಾವುದೇ ಬೆಡಗು ಭಿನ್ನಾಣಗಳಿಂದ ಆ ಭಗವಂತನ ಮನಸ್ಸನ್ನ ವಶಪಡಿಸಿಕೊಳ್ಳಿಕ್ಕೆ, ಅವನನ್ನು ಮರಳು ಮಾಡಲಿಕ್ಕೆ ಆಗಲಿಲ್ಲ. ಕೇವಲ ಅವರ ಅನುಗ್ರಹಕ್ಕಾಗಿ ಆತ ಅವ್ರ ಜೊತೆಗೆ ವಿಹಾರ ನಡೆಸಿದ್ನೇ ಹೊರತು ಆತ ಅವರಿಗೆ ವಶನಾಗಲಿಲ್ಲ, ಅವರ ಆಕ್ರಮಣಕ್ಕೆ ಮಣಿಲಿಲ್ಲ. ದುರಾಧರ್ಷ ಅವನು. ಸ್ಮಾಯಾವಲೋಕ ಲವದರ್ಶಿತ ಭಾವಹಾರಿ ಭೂಮಂಡಲ ಪ್ರಹಿತ ಸೌರತ ಮಂತ್ರಶೌಂಡೈ ಪತ್ನ್ಯಸ್ತು ಷೋಡಶ ಸಹಸ್ರ ಮನಂಗಬಾಣೈ ಯಸ್ಯೇಂದ್ರಿಯಂ ವಿಮಥಿತುಂ ಕರಣೈ ನಶೇಕುಹೋ. ಏನೆಲ್ಲ ಪ್ರಯತ್ನ ಮಾಡಿದ್ರ ಆ ಕೃಷ್ಣನ ಪತ್ನಿಯರು, ತಮ್ಮ ನಸುನಗೆಯಿಂದ ನೋಡಿದಂಥ ಒಂದು ಕಡೆಗಣ್ಣ ನೋಟ, ಅದರಿಂದ ಪ್ರೇಮವನ್ನ ಆ ಭಗವಂತನಿಗೆ ವ್ಯಕ್ತ ಮಾಡುವುದು, ಆ ಹುಬ್ಬಿನ ಕೊಂಕಿನಿಂದ ಕೊಡುವಂತಹ ಪ್ರಣಯ ಸಂದೇಶ, ಇವೆಲ್ಲ ಆ ಮನ್ಮಥನ ಬಾಣಗಳು. ಅನಂಗ ಬಾಣೈಹಿ ಅಂತ ಇಲ್ಲಿ ಭಾಗವತದಲ್ಲಿ ಶಬ್ದ ಇದೆ. ಆ ನರನಾರಾಯಣರ ಕಥೆಯಲ್ಲಿ ಕೂಡ ಅದೇ ಬಂದಿತ್ತು. ಇಷ್ಟೆಲ್ಲ ಆ ಮನ್ಮಥನ ಬಾಣಗಳೇನಿವೆ, ಇದರಿಂದ ಎಷ್ಟೇ ಪ್ರಯತ್ನ ಪಟ್ಟರು ಯಸ್ಯ ಇಂದ್ರಿಯಂ ವಿಮಥಿತಂ ಕರಣೈಹಿ ನಶೇಕುಹು, ಭಗವಂತನ ಮನಸ್ಸನ್ನ ಚಂಚಲಗೊಳಿಸ್ಲಿಕ್ಕೆ ಅವ್ರಿಗಾಗಲಿಲ್ಲ. ತಾವೇ ಸಮುದ್ರಾಗಿ ಹೋದ್ರು. ಯಾ ಸ್ವೀಪ್ಸಿತಂ ಸ್ವಭವನೇ ಶ್ವಧಿರೂಢ ಮುಚ್ಚೈ ಲಕ್ಷ್ಮೀಕ ಧಾಮ ಸರಸಪ್ಲುತ ವೀಕ್ಷಣೇನ ಐಕ್ಷನ್ ಸತಾಮಪಿ ಪತಿಂ ಚ ಸತೀ ಕಟಾಕ್ಷೈ ಸ್ಥೂಣಾಂತರೇಣ ನವಸಂಗಮ ಲಜ್ಜಯೈವ. ಆ ಸಕಲ ಭಕ್ತರ ಒಡೆಯನಾದಂತಹ ಭಗವಂತ ತನ್ನ ಪತ್ನಿಯರ ಮನೆಯಲ್ಲಿ ಆಸನದಲ್ಲಿ ಕೂತ್ಕೊಂಡಿದ್ದಾಗ ಅವನು ಮುಂದೆ ಬಂದು ನಿಲ್ಲಕ್ಕೆ ಅವರಿಗೆ ನಾಚಿಕೆ ಆಯಿತು. ನವಸಂಗಮ ಲಜ್ಜೆಯೇವ, ನವವಧು ಒಬ್ಬಳು ಪ್ರಿಯತಮನ ಸಂಗಮದಲ್ಲಿ ನಾಚುವಂತೆ ಅವರೆಲ್ಲರೂ ನಾಚಿದರು. ಕಂಬದ ಮರೆಯಲ್ಲಿ ನಿಂತು ತಮ್ಮ ಕಡೆಗಣ್ಣ ನೋಟದಿಂದ ಅವನನ್ನು ನೋಡ್ತಾ ಇದ್ರು. ಎದುರಿಗೆ ಬಂದು ನಿಲ್ಲಕ್ಕೆ ಅವ್ರಿಗಾಗಲಿಲ್ಲ ಅಂತ ಭಾಗವತ ಆ ಕೃಷ್ಣನ ಮತ್ತೆ ನರನಾರಾಯಣನ ಆ ವೈರಾಗ್ಯ ಎಂಥದ್ದು ಅಂತ ಅನ್ನೋದನ್ನು ವರ್ಣನೆ ಮಾಡ್ತದೆ. ಅದು ನಮಗೆಲ್ಲರಿಗೂ ಕೂಡ ಅನುಸಂಧಾನಕ್ಕೆ, ಉಪಾಸನೆಗೆ ವಿಷಯ ಆಗಬೇಕು. ಅದನ್ನ ಈ ಬೃಹತಿ ಮಂತ್ರದಲ್ಲಿ ನಾವು ಕಾಣಬೇಕು. ನಮಗೆ ನರನಾರಾಯಣನ ಉಪಾಸನೆ, ಕೃಷ್ಣನ ಉಪಾಸನೆ, ಅವನ ವೈರಾಗ್ಯದ ಉಪಾಸನೆ ಅಂತನ್ನುವುದು ಎಷ್ಟು ಮಹತ್ವದ್ದು. ಈ ಕಟಾಕ್ಷ ಅನ್ನುವ ಶಬ್ದ, ಕಡೆಗಣ್ಣ ನೋಟ ಅನ್ನುವ ಶಬ್ದ ಇಲ್ಲಿ ಬಂತಲ್ಲ, ಆಗ ನನಗೆ ಸಂಸ್ಕೃತ ಸಾಹಿತ್ಯದ ಒಂದೆರಡು ಸುಭಾಷಿತಗಳು ನೆನಪಿಗೆ ಬಂದವು. ಪ್ರಭವತಿ ಮನಸಿ ವಿವೇಕ ವಿದುಷಾಮಪಿ ಶಾಸ್ತ್ರ ಸಂಭವಸ್ತಾವತ್ ನಿಪತಂತಿ ನೇತ್ರ ವಿಶಿಖಾ ಇಂದೀವರಾಕ್ಷೀಣಾಂ. ಸಾಧಕರಾದವರು ಬೇಕಾದಷ್ಟು ಶಾಸ್ತ್ರಗಳನ್ನು ಓದಿರ್ತಾರೆ, ವಿವೇಕ ಬಂದಿರ್ತದೆ ಅಂತ ಅನ್ಕೊಂಡಿರ್ತಾರೆ, ವಿವೇಕಿಗಳು ಅಂತ ಜನರಿಂದ ಅನಿಸ್ಕೊಂಡಿರ್ತಾರೆ ಕೂಡ. ಆದರೆ ಆ ಎಲ್ಲ ವಿವೇಕ ಎಲ್ಲಿವರೆಗೂ ಕಾರ್ಯ ಮಾಡ್ತದೆ ಅಂದ್ರೆ, ಈ ಕಾಮಿನಿಯರ ಆ ಕಡೆಗಣ್ಣ ನೋಟವೆಂಬ ಬಾಣ ನಮಗೆ ಬಂದು ಬಡಿಯುವವರೆಗೂ ಆ ವಿವೇಕ ಕೆಲಸ ಮಾಡ್ತಿರ್ತದೆ.
ಒಂದು ಬಾರಿ ಆ ಬಾಣದ ಪ್ರಹಾರ ಆದರೆ ಎಂಥ ವಿದುಷಾಮಪಿ ಜ್ಞಾನಿಗಳ ವಿವೇಕವೂ ಕೂಡ ಮಣ್ಣು ಪಾಲಾಗಿ ಹೋಗ್ತದೆ. ಸನ್ಮಾರ್ಗೇ ತಾವದಾಸ್ತೆ ಪ್ರಭವತಿ ಪುರುಷಃ ತಾವದೇವೇಂದ್ರಿಯಾಣಾಂ ಲಜ್ಜಾಂ ತಾವದ್ವಿಧತ್ತೆ ವಿನಯಮಪಿ ಸಮಾಲಂಬತೆ ತಾವದೇವ ಭ್ರೂಚಾಪ ಕೃಷ್ಟಮುಕ್ತಾಃ ಶ್ರವಣಪಥ ಜುಷಃ ನೀಲಪಕ್ಷ್ಮಾಣಯೇತೆ ಯಾವನ್ ಲೀಲಾವತೀನಾಂ ಹೃದಿನ ಧೃತಿಮುಷಃ ದೃಷ್ಟಿ ಬಾಣಾಃ ಪತಂತಿ ಅಂತ ಮತ್ತೊಂದು ಸುಭಾಷಿತ. ಮನುಷ್ಯ ಸನ್ಮಾರ್ಗದಲ್ಲೇ ಇರ್ತಾನೆ, ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲೂ ಕೂಡ ಇಟ್ಕೊಂಡಿರ್ತಾನೆ. ಲಜ್ಜಾ ಮರ್ಯಾದೆ ಅನ್ನೋದು ಅವನಲ್ಲಿ ಕೆಲಸ ಮಾಡ್ತಿರ್ತದೆ. ಲಜ್ಜಾಂ ತಾವದ್ ವಿಧತ್ತೆ ವಿನಯಮಪಿ ಸಮಾಲಂಬತೆ, ಗುರು ಹಿರಿಯರಿಗೆ ವಿನಯವನ್ನು ತೋರಿಸಿಕೊಂಡು ಕೂಡ ಬದುಕ್ತಾನೆ. ತಾವದೇವ ಅಲ್ಲಿವರೆಗೆ ಮಾತ್ರ. ಎಲ್ಲಿವರೆಗೆ ಅಂದ್ರೆ ಭ್ರೂಚಾಪ ಕೃಷ್ಟ ಮುಕ್ತಾಹ. ಈ ಬಿಲ್ಗಾರರು ಬಾಣವನ್ನು ಹೇಗೆ ಪ್ರಯೋಗ ಮಾಡ್ತಾರೆ, ಆ ಬಿಲ್ಲಿನ ಹೆದೆಯನ್ನ ಸೆಳಿತಾರೆ. ಅದನ್ನ ತಮ್ಮ ಮುಖದ ತನಕ ಸೆಳೆದು ತಮ್ಮ ಹುಬ್ಬು ತಮ್ಮ ಕಿವಿಯವರೆಗೂ ದೀರ್ಘವಾಗಿ ಆ ಹೆದೆಯನ್ನು ಸೆಳಿತಾರೆ. ಸೆಳೆದು ಬಾಣವನ್ನು ಬಿಡ್ತಾರೆ. ಅದರಂತೆ ಈ ಕಡೆಗಣ್ಣ ನೋಟ ಎಂಬ ಬಾಣ ಏನಿದೆಯಲ್ಲ, ದೃಷ್ಟಿ ಬಾಣಾಹ, ಅದು ಕೂಡ ಭ್ರೂಚಾಪ ಕೃಷ್ಣಮುಕ್ತಾಹ. ಹುಬ್ಬು ಅನ್ನುವುದೇ ಒಂದು ಬಿಲ್ಲಿನಂತೆ, ಕಾಮಿನಿಯರ ಹುಬ್ಬೆ ಬಿಲ್ಲಿನಂತೆ. ಶ್ರವಣ ಪಥಜುಷಃ, ಮತ್ತೆ ತಾವು ಹೇಳಿದಂತೆ ತಾವು ಹಾಡಿದಂತೆ ಎಲ್ಲರನ್ನು ಕುಣಿಸುವಂತಹ ಶಕ್ತಿ ಉಳ್ಳವರವರು. ಅಂತಹ ಲೀಲಾವತೀನಾಂ, ಆ ಬೆಡಗು ಭಿನ್ನಾಣ ಇರುವಂತಹ ಯಾವ ಸ್ತ್ರೀಯರಿದ್ದಾರೆ ಅವರ ಕಡೆಗಣ್ಣ ನೋಟ ಎಂಬ ಬಾಣ ಅದು ಧೃತಿ ಮುಕ್, ನಮ್ಮ ಧೈರ್ಯ ಸ್ಥೈರ್ಯ ಎಲ್ಲವನ್ನು ಕೂಡ ಮಣ್ಣು ಪಾಲು ಮಾಡುವಂಥದ್ದು. ಅದು ಬಂದು ನಮ್ಮನ್ನು ಪ್ರಹರಿಸುವವರೆಗೂ ಎಲ್ಲಾ ಥರದ ವಿವೇಕ ಉಳಿದಿದ್ದೆಲ್ಲವೂ ಕಾರ್ಯ ಮಾಡ್ತದೆ. ಒಂದು ಬಾರಿ ಅದು ಪ್ರಹರಿಸಿ ಬಿಟ್ರೆ ಮನುಷ್ಯನ ಎಲ್ಲಾ ವೈರಾಗ್ಯ ಸ್ಥೈರ್ಯ ಭ್ರಷ್ಟವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬು ಪರ್ಣಾಶನಾಹ ತೇಪಿ ಸ್ತ್ರೀಮುಖ ಪಂಕಜಂ ಸುಲಲಿತಂ ಜಾತ್ವೈವ ಮೋಹಂ ಗತಾಹ ದೃಷ್ಟ್ವೈವ ಮೋಹಂ ಗತಾಹ ಶಾಲ್ಯನ್ನಂ ಸುಘೃತಂ ಪಯೋದಧಿಯುತಂ ಭುಂಜಂತಿ ಯೇ ಮಾನವಾಹ ತೇಷಾಮಿಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ. ವಿಶ್ವಾಮಿತ್ರ ಪರಾಶರರಂಥವರು ನಿತ್ಯ ಬರೇ ಗಾಳಿ ನೀರು ತರಗೆಲೆ ಇದನ್ನು ಆಹಾರವಾಗಿ ಸ್ವೀಕಾರ ಮಾಡಿಕೊಂಡು ಬದುಕ್ತಾ ಇದ್ದಂಥವ್ರು. ಅಂಥವರೇ ಕಾಮಿನಿಯರ ಮುಖ ಕಮಲ ಕಂಡು ಸೋತು ಹೋದ್ರು. ನಮ್ಮಂಥವರು ನಿತ್ಯ ನಾವು ಶಾಲ್ಯನ್ನಂ, ಉತ್ತಮ ಗುಣಮಟ್ಟದ ಅಕ್ಕಿಯ ಅನ್ನ, ಅದಕ್ಕೆ ಒಳ್ಳೆ ತುಪ್ಪ, ಹಾಲು, ಮೊಸರು ಇತ್ಯಾದಿಗಳನ್ನ ಬೆರೆಸಿ ಸುಗ್ರಾಸ ಭೋಜನ ಮಾಡುವವರು. ನಮ್ಮಂಥವರಿಗೆ ಒಂದು ವೇಳೆ ಇಂದ್ರಿಯ ನಿಗ್ರಹ ಸಾಧ್ಯ ಆಗುವುದಾದರೆ ವಿಂಧ್ಯ ಪರ್ವತ ಸಾಗರದಲ್ಲಿ ತೇಲೀತು ಅಂತ ಒಬ್ರು ಕವಿಗಳು ಹಾಸ್ಯ ಮಾಡ್ತಾರೆ. ಅಷ್ಟು ಕಷ್ಟಕರವಾದ್ದು ಆ ಇಂದ್ರಿಯ ನಿಗ್ರಹ ಅಂತ ಅನ್ನೋದು. ಅದಕ್ಕಾಗಿ ಆ ನರನಾರಾಯಣರ ಉಪಾಸನ ಇತ್ಯಾದಿಗಳು ಬೇಕು ನಮಗೆ. ಕೃಷ್ಣನ ಉಪಾಸನ ಬೇಕು. ಹೀಗೆ ಕಾಟಕೋಪನಿಷತ್ತು 5 ಕರ್ಮೇಂದ್ರಿಯ ಮತ್ತು 5 ಜ್ಞಾನೇಂದ್ರಿಯಗಳನ್ನ ಕುದುರೆಗೆ ಹೋಲಿಸಿದೆ. ಪಾಶ್ಚಾತ್ಯರ ಸಂಸ್ಕೃತಿಯಲ್ಲಿ ಕುದುರೆ ಅಂತಂದು ಕಾಮದ ಸಂಕೇತ ಅಂತ ಅವರು ಕೂಡ ಭಾವಿಸ್ತಾರೆ. ಕೇವಲ ಕಾಮದ ಸಂಕೇತ ಅಲ್ಲ, ಕುದುರೆ ಅಂದ್ರೆ ಎಲ್ಲಾ ಇಂದ್ರಿಯಗಳ ಸಂಕೇತವು. ಯಾವ್ಯಾವ ಕರ್ಮೇಂದ್ರಿಯಗಳು, ಯಾವ್ಯಾವ ಜ್ಞಾನೇಂದ್ರಿಯಗಳು ಏನೇನು ಮಾಡಬೇಕೋ ಅದೆಲ್ಲವನ್ನೂ ಕೂಡ ಕುದುರೆ, ಆ ಕುದುರೆಯ ಶಕ್ತಿ ಅಂತ ಅನ್ನೋದು ಪ್ರತಿನಿಧಿಸುತ್ತದೆ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲೂ ಕೂಡ ಬೇಕಾದಷ್ಟು ಅದ್ರ ಬಗ್ಗೆ ವರ್ಣನೆಗಳಿವೆ. ಇದನ್ನೆಲ್ಲ ಅವಲೋಕನ ಮಾಡ್ತಾ ಕೂತ್ಕೊಂಡಿದ್ದಾಗ ಶೇಕ್ಸ್ಪಿಯರ್ನ ಕೆಲವು ಪದ್ಯಗಳಲ್ಲೂ ಕೂಡ ಅಂಥ ವರ್ಣನೆ ಬರ್ತವೆ ಅಂತ ನನಗೆ ಕಂಡು ಬಂತು. ಶೇಕ್ಸ್ಪಿಯರ್ ಆಲ್ಸೋ ಟ್ರೀಟ್ಸ್ ಹಾರ್ಸಸ್ ಆಸ್ ಎ ಸೆಕ್ಷುವಲ್ ಬೀಯಿಂಗ್ಸ್ ಇನ್ ಹಿಸ್ ಪೊಯಮ್ ವೀನಸ್ ಅಂಡ್ ಅಡೋನಿಸ್.
ವೀನಸ್ ಮತ್ತು ಅಡೋನಿಸ್ ಅನ್ನುವಂಥ ಒಂದೊಂದು ಪದ್ಯ. ಅದರಲ್ಲಿ ಆ ಕುದುರೆಗಳನ್ನ ಈ ಕಾಮದ ಸಂಕೇತವಾಗಿ ವರ್ಣನೆ ಮಾಡಿದ್ದಾನೆ. ಅಂತಹ ಅನೇಕ ವರ್ಣನೆಗಳು ಕಂಡು ಬರ್ತವೆ. ಮತ್ತೆ ಈ ಆಂಗ್ಲ ಕೋಶಗಳ ಪ್ರಕಾರ ಹಾರ್ಸ್ ಅನ್ನುವ ಶಬ್ದಕ್ಕೇನೆ ಆ ಕುದುರೆ, ಗಂಡು ಕುದುರೆ ಮತ್ತು ಹೆಣ್ಣು ಕುದುರೆಗಳ ಒಂದು ಸಮಾಗಮ, ಈ ಅರ್ಥವನ್ನ ಹೇಳ್ತಾರೆ. ಅದು ಹೊರತಾಗಿ ಎಲಿಫೆಂಟ್ ಮತ್ತು ಡಾಂಕಿ ಇತ್ಯಾದಿ ಶಬ್ದಗಳಿಗೆ ಆ ಅರ್ಥ ಏನು ಕಂಡು ಬರೋದಿಲ್ಲ. ಹಾರ್ಸ್ ಅನ್ನುವ ಒಂದು ಶಬ್ದ ಮಾತ್ರ ಅದು ನೌನ್ ಆಗಿಯೂ, ನಾಮಪದವಾಗಿಯೂ, ಮುಂದೆ ವರ್ಬ್ ಕ್ರಿಯಾಪದವಾಗಿಯೂ ಕೂಡ ಕಾರ್ಯ ಮಾಡ್ತದೆ. ಅಲ್ಲಿ ಆ ಸ್ತ್ರೀ ಪುರುಷ ಅಶ್ವಗಳ ಸಮಾಗಮ ಅಂತ ಆ ಕ್ರಿಯಾಪದಕ್ಕೆ ಅರ್ಥ ಹೇಳ್ತಾರೆ. ಅಂತದೊಂದು ವಿಚಿತ್ರವಾದ ಶಬ್ದ ಆ ಅಶ್ವ ಅನ್ನೋ ಶಬ್ದ. ಹೀಗೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿಯೂ ಮತ್ತೆ ನಮ್ಮ ವೇದಾಂತದಲ್ಲಿಯೂ ಕೂಡ ಅಶ್ವ ಅಂದ್ರೆ ಕಾಮವೂ ಹೌದು, ಹಾಗೆ ಉಳಿದೆಲ್ಲ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಪ್ರವೃತ್ತಿಗಳು ಕೂಡ ಹೌದು. ಅವುಗಳನ್ನು ನೀನು ತಡೆಗಟ್ಟಿದೆ ಅಂತ ಆ ಭಗವಂತನ ಒಂದು ಸ್ತುತಿ ಇದೆ. ದುರಾಧರ್ಷ ಶಬ್ದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು, ಬನ್ನಂಜೆ ಗೋವಿಂದಾಚಾರ್ಯರು ಮೊದಲಾದವರು ಹೇಳಿದ ಅರ್ಥಗಳನ್ನೆಲ್ಲ ನೋಡಿದ್ದೀವಿ. ಮತ್ತೆ ಭಗವಂತರಾಯರು ಹೇಳಿದ ಅರ್ಥವನ್ನು ಕೂಡ ನೋಡಿದ್ದೀವಿ. ಲಕ್ಷಾಲಂಕಾರದಲ್ಲಿ ಈ ಶಬ್ದಕ್ಕೆ ಅರ್ಥ ಬಂದಿಲ್ಲ. ಮತ್ತೊಂದು ವ್ಯಾಖ್ಯಾನದಲ್ಲಿ ತದ್ದುರಾಧರ್ಷಂ ಅನ್ನುವಂಥ ಒಂದು ವೇದವಾಕ್ಯವನ್ನೇ ಹೇಳ್ತಾರೆ. ಶಾಂಕರ ಭಾಷ್ಯದಲ್ಲಿ ದೈತ್ಯರು ಮೊದಲಾದವರಿಂದ ಎದುರಿಸಲಿಕ್ಕೆ ಈ ಭಗವಂತನನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಸಮುದ್ರದಂತೆ ಅತ್ಯಂತ ಗಂಭೀರನಾದವನು, ಅಪಾಂ ನಿಧಿವದ ಅಕ್ಷೋಭ್ಯ ದುರಾಧರ್ಷ ಇತೀರಿತಃ, ದುರ್ವಿಜ್ಞೇಯ ಗತಿ, ಅವನನ್ನು ತಿಳಿಯುವುದು ಸಾಧ್ಯ ಇಲ್ಲ, ಅದರಿಂದ ಆತ ದುರಾಧರ್ಷ. ಮಹೋದಧಿರಿವಾಕ್ಷೋಭ್ಯ ಅಂತ ರಾಮಾಯಣದ ಮಾತನ್ನು ಹೇಳ್ತಾರೆ. ಮಹಾಸಾಗರದಂತೆ ಅಕ್ಷೋಭ್ಯ. ಆಧರ್ಷಯಿತು ಅಶಕ್ಯ ದುರಾಧರ್ಷ, ಯಾರನ್ನು ಸೋಲಿಸುವುದು ಸಾಧ್ಯವೇ ಇಲ್ಲವೋ ಅವನು ದುರಾಧರ್ಷ ಅಂತ ಅರ್ಥವನ್ನ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಹೀಗೆ ದುರಾಧರ್ಷ ಅನ್ನುವ ಶಬ್ದಕ್ಕೆ ಇಂದ್ರ ಹೇಗೆ ಸೋಲಿಸಲಿಕ್ಕೆ ಅಶಕ್ಯ, ಭಗವಂತ ಹೇಗೆ ಸೋಲಿಸಲಿಕ್ಕೆ ಅಶಕ್ಯ, ಭಗವಂತ ಯಾವ್ಯಾವ ಯುದ್ಧದಲ್ಲಿ ಹೇಗೆ ಅಜೇಯನಾಗಿ ಕಂಗೊಳಿಸಿದ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಮುಖ್ಯತಃ ಭಗವಂತನ ಕುರಿತಾದಂಥ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಇತ್ಯಾದಿಗಳನ್ನು ಪಡೆದು ಮುಕ್ತನಾಗಬೇಕು ಅಂತ ಬಯಸುವಂಥ ಸಾಧಕ ಏನಿರ್ತಾನೆ, ಅವನಿಗೆ ಈ ವಿಷಯ ಪದಾರ್ಥಗಳ ಕಡೆಗೆ ಗಮನ ಹರಿಯದೇ ಇರುವುದು ಬಹಳ ಮುಖ್ಯ. ಅದಕ್ಕಾಗಿ ಭಗವಂತ ಅಂಥ ಕ್ಷುದ್ರವಾದ ವಿಷಯಗಳ ಕಡೆಗೆ ತಾನು ಸೋಲದೆ ಹೇಗೆ ಸಾಧನೆ ಮುಂದುವರಿಸಿದ ಅದನ್ನು ತೋರಿಸಲಿಕ್ಕಾಗಿ ಅಂಥ ಅವತಾರಗಳನ್ನೆಲ್ಲ ಎತ್ತಿದ್ದಾನವನು. ಅಂಥ ಭಗವಂತನ ಲೀಲೆಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಅಶ್ವ ಅಂದ್ರೆ ಕೇವಲ ಕುದುರೆ, ಆನೆ ಇತ್ಯಾದಿಗಳು ಮಾತ್ರ ಅಲ್ಲ, ಬಾಹ್ಯ ಯುದ್ಧ ಮಾತ್ರ ಅಲ್ಲ. ಅಶ್ವ ಅಂದ್ರೆ ಅಂತರಂಗದ ಯುದ್ಧದಲ್ಲಿ ನಮ್ಮ ಇಂದ್ರಿಯಗಳನ್ನ ಮತ್ತು ಮನಃ ಪ್ರಗ್ರಹ ಮೇವಚ ಅಂತ ಹೇಳ್ತಾರೆ ಆ ಕಾಟಿಕ ಉಪನಿಷತ್ನಲ್ಲಿ. ಮನಸ್ಸು ಅನ್ನುವುದೇ ಕಡಿವಾಣ. ನಮ್ಮ ಮನಸ್ಸೆಂಬ ಕಡಿವಾಣದಿಂದ ಆ ಇಂದ್ರಿಯಗಳೆಂಬ ಕುದುರೆಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಭಗವಂತನ ದುರಾಧರ್ಷತ್ವವನ್ನ, ಆತ ಕಾಮಃ ಕಾಮಕೃತ್ಕಾಂತಃ ಅಂತ ಹೇಳಿ ಮುಂದೆ ವಿಷ್ಣು ಸಹಸ್ರನಾಮದಲ್ಲಿ ಕಾಮವನ್ನು ಗೆದ್ದವನು ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅಲ್ಲಿ ಮುಂದೆ ಈ ಕುದುರೆ ಅನ್ನೋ ಶಬ್ದ ಬರ್ತದೋ ಇಲ್ಲ ಹೇಳಿಕ್ ಬರೋದಿಲ್ಲ. ಕುದುರೆ ಅನ್ನೋ ಶಬ್ದ ಈಗ ಬಂದಿದೆ. ಆ ಕುದುರೆಯನ್ನು ಆ ಶಬ್ದವನ್ನು ಕೇವಲ 4 ಕಾಲಿನ ಪ್ರಾಣಿಗೆ ಮಾತ್ರ ಸೀಮಿತ ಮಾಡದೆ ನಮ್ಮ ಇಂದ್ರಿಯಗಳ ತನಕ ಅದನ್ನ ಕಾಟಕೋಪನಿಷತ್ತಿಗೆ ಅನುಸಾರವಾಗಿಯೇ ನಾವು ಸೆಳೆದು ತಂದು ಅಂತಹ ಕುದುರೆಗಳನ್ನು ಭಗವಂತ ಗೆದ್ದ, ನಾವು ಆ ಕುದುರೆಗಳನ್ನು ಗೆಲ್ಲಬೇಕಾಗಿದೆ ಅಂತ ಉಪಾಸನೆ ಮಾಡಬೇಕು. ಆ ದೃಷ್ಟಿಯಿಂದ ಸಾಧನ ಮಾರ್ಗದಲ್ಲಿ ದುರಾಧರ್ಷತ್ವದ ಉಪಾಸನೆ. ದುರಾಧರ್ಷ ಅನ್ನುವ ಒಂದೇ ಶಬ್ದ ನೋಡಿದರೆ ಸೋಲದಿರುವವನು ಅಂತ ಅಷ್ಟೇ ಇದೆ. ಯಾರಿಗೆ ಸೋಲದಿರುವವನು ಅಂತ ಅನ್ನೋದನ್ನು ಅದು ಹೇಳಿಲ್ಲ. ಸೋಲುವುದು ಅನ್ನುವುದು ಅನೇಕ ದೃಷ್ಟಿಯಲ್ಲಿ ಸೋಲುವುದು. ಆ ಯಾವ ಸೋಲುಗಳು ಭಗವಂತನಿಗಿಲ್ಲ, ಅವನು ಹಿಮ್ಮೆಟ್ಟಿಸ್ಲಿಕ್ಕಾಗೋದಿಲ್ಲ. ಅಂಥದನ್ನ ಅಶ್ವ ಇತ್ಯಾದಿ ಶಬ್ದವನ್ನು ಪ್ರಯೋಗ ಮಾಡುವ ಮೂಲಕ, ಯಾವೊಬ್ಬ ದೇವತೆಯು ಕೂಡ ನಿನ್ನನ್ನು ಸೋಲಿಸ್ಲಿಕ್ಕಾಗಲಿಲ್ಲ ಅಂತ ಪ್ರಯೋಗ ಮಾಡುವ ಮೂಲಕ
ಮನ್ಮಥ, ವಸಂತ ಮೊದಲಾದವರಿಗೆ ನೀನು ಮಣಿಯದಿರುವವನು ಅಂತ ಭಗವಂತನನ್ನು ಅದು ವರ್ಣನೆ ಮಾಡಿದೆ. ಬಿಂಬನಾದ ಭಗವಂತನ ಗುಣಗಳ ಉಪಾಸನೆ ಮೂಲಕ ಪ್ರತಿಬಿಂಬರಾದಂತಹ ನಾವು ಕೂಡ ಅಂಥ ಗುಣಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆ ದೃಷ್ಟಿಯಿಂದ ಬಹಳ ಮಹತ್ವದ ಶಬ್ದ ಅದು ದುರಾಧರ್ಷ ಅನ್ನೋ ಶಬ್ದ. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.